ತಾಲೂಕು ಆಡಳಿತ ಸಮುದಾಯ ಮುಖಂಡರಿಂದ ಇವತ್ತು ಬಹಳ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ನಡೀತಾ ಇದೆ. ಕುವೆಂಪುರವರ ಪ್ರತಿಮೆಗೆ ಮಾಲಾರ್ಪಣೆ ನಡೀತಾ ಇದೆ. ಕೆಂಪೇಗೌಡರ ಭಾವಚಿತ್ರಕ್ಕೆ ಹೂ ಸಮರ್ಪಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಲಾಗಿದೆ. ನಗರದ ಗಾಂಧಿ ಭವನದ ಮುಂಭಾಗದಿಂದ ಕೆಂಪೇಗೌಡರ ವೇಷಧಾರಿಗಳ ಮಕ್ಕಳ ಜೊತೆಗೆ ಸಾಂಸ್ಕೃತಿಕ ಕಲಾ ತಂಡ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ. ಡೊಳ್ಳು ಕುಣಿತ, ಪೂಜಾ ಕುಣಿತ, ಶಾಲಾ ಮಕ್ಕಳಿಂದ ಬ್ಯಾಂಡ್ ಮತ್ತು ಪೂರ್ಣ ಕುಂಭದೊಟ್ಟಿಗೆ ಬೆಳ್ಳಿ ಲೇಪಿತ ರಥದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಕೂಡ ಮೆರವಣಿಗೆ ನಡೀತಾ ಇದೆ. ನಗರದ ತಾಲೂಕು ಪಂಚಾಯತಿ ಆವರಣದಲ್ಲಿ ಈ ವೇದಿಕೆ ಕಾರ್ಯಕ್ರಮ ನಡೀತಾ ಇದ್ದು, ಪ್ರಾರ್ಥನೆ, ನಾಡಗೀತೆ, ರೈತಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದ್ದಾರೆ. ಸಮುದಾಯದ ಮುಖಂಡರು ಮತ್ತು ತಹಸೀಲ್ದಾರ್, ಇಒ, ಪೌರಾಯುಕ್ತ ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗಿಯಾಗಿರುವಂಥದ್ದು ಕಂಡು ಬರ್ತಾ ಇದೆ. ಈ ದಿನ ನಾವು 515ನೇ ಕೆಂಪೇಗೌಡರವರ ಜಯಂತಿಯನ್ನು ಆಚರಿಸ್ತಿದ್ವಿ. ಈಗ 515 ವರ್ಷಗಳ ನಂತರನೂ ಒಬ್ಬ ವ್ಯಕ್ತಿಯನ್ನು ನಾವು ನೆನೆಸ್ಕೊತಿದ್ದೀವಿ ಅಂದರೆ ಆ ವ್ಯಕ್ತಿ ಎಷ್ಟು ಪ್ರಮುಖ, ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಆ ಕಾರಣದಿಂದ ನಾವು ನೆನೆಸ್ಕೊತೀವಿ. ಅಂಥ ಒಬ್ಬ ಮಹಾಪುರುಷ, ಜಗತ್ತಿಗೆ ಪ್ರಖ್ಯಾತವಾದಂಥ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ನಾವೇನೋ ಪ್ರಖ್ಯಾತಿ ಕೊಟ್ಟಿದ್ದೀವಿ, ಅದು ಮತ್ತೊಂದು ಬಿರುದುಗಳನ್ನು ಪಡ್ಕೊಂಡಿದೆ. ಅಂಥ ಒಂದು ನಗರವನ್ನು ಕಟ್ಟಿ ಈ ಒಂದು ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಿದೆ. ಕೇವಲ ಕರ್ನಾಟಕಕ್ಕಲ್ಲ, ಭಾರತಕ್ಕಲ್ಲ, ಜಗತ್ತಿಗೆ ಬೆಂಗಳೂರು ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನು ಅಂತ ಕೊಟ್ಟಿದ್ದಾರೆ. ಅಂಥ ನಗರಕ್ಕೆ ಅಡಿಗಲ್ಲಾಗಿದ್ದಂಥ ಈ ಮಹಾಪುರುಷನ ನಾವು ನೆನೆಸ್ಕೋಬೇಕು. ಮತ್ತೊಂದು, ನಾವು ಕೇವಲ ಯಾವುದೇ ಒಬ್ಬ ವ್ಯಕ್ತಿಯ ಜಯಂತಿಯನ್ನು ಆಚರಿಸ್ತೀವಿ, ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡೋದು. ಮಹಾನ್ ವ್ಯಕ್ತಿ ಕೆಂಪೇಗೌಡರು ಕೃಷಿಗೆ ಕೊಟ್ಟಂಥ ಪ್ರೋತ್ಸಾಹ, ವ್ಯಾಪಾರಕ್ಕೆ ಕೊಟ್ಟಂಥ ಪ್ರೋತ್ಸಾಹ, ನೀರಾವರಿಗೆ ಕೊಟ್ಟಂಥ ಪ್ರೋತ್ಸಾಹ, ಇವನ್ನ ನಾವು ನೆನಕೋತಾ ಇಲ್ಲ. ಈಗ ನಮ್ಮ ಮುಖ್ಯ ಭಾಷಣಕಾರರು ಹೇಳ್ತಿದ್ರು, ಕೆರೆಗಳಿಗೆ ಅವರು ಭಾಳಷ್ಟು ಕೆರೆಗಳು, ಸಾವಿರಾರು ಕೆರೆಗಳನ್ನು ಅವರ ವ್ಯಾಪ್ತಿಯಲ್ಲಿ ಕಟ್ಟಿದ್ರು. ಆ ಕೆರೆಗಳನ್ನು ನಾವು ಏನು ಮಾಡ್ತಿದ್ದೀವಿ, ಅದು ನೀರು ತುಂಬ್ಕೋತಿಲ್ಲ ಅಥವಾ ಮಳೆ ಬರೋದ ಕಾರಣ ಮತ್ತೊಂದು ಸಣ್ಣ ಸಣ್ಣ ಕಾರಣಗಳಿಗೆ ನಾವು ಅದನ್ನು ಒತ್ತುವರಿ ಮಾಡ್ಕೊತಾ ಇದ್ದೀವಿ, ಅದನ್ನು ನಶಿಸುವಾಗೆ ನಾವೇ ಕಾರಣವಾಗ್ತಿದ್ದೀವಿ. ಅಂಥ ಒಬ್ಬ ಮಹಾಪುರುಷ ಮಾಡಿದಂಥ ಕೆರೆಗಳನ್ನು ಕಾಪಾಡಬೇಕು ಅಂತ ಬರೀ ತಾಲೂಕು ಆಡಳಿತ ಅಥವಾ ಸರ್ಕಾರದ ಕೆಲಸ ಅಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಕೆಲಸ. ಇದನ್ನು ನಾವು ಮನಗಂಡ್ಕೊಂಡು ಕೆರೆಗಳನ್ನೇ ಆಗಲಿ ಮತ್ತೊಂದು ಯಾವುದೇ ಸಾರ್ವಜನಿಕ ಆಸ್ತಿಗಳನ್ನು ಒತ್ತುವರಿ ಮಾಡಬಾರ್ದು. ಅದು ಸಾರ್ವಜನಿಕ ಉದ್ದೇಶಕ್ಕಾಗಿ ನಾವು ಕಾಪಾಡಬೇಕು. ಪ್ರತಿಭಾವಂತ ಮಕ್ಕಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಸನ್ಮಾನ ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿವಸ ನಡೀತಾ ಇದೆ.